ಹಾಯ್ ಹಲೋ ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಪ್ಲಾಸ್ಟಿಕ್ ಬ್ಯಾಕ್ಲೈಟ್ ಎಂಬ ಸೈನಿಕ್ ವಸ್ತುವಿನಿಂದ ತಯಾರಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಪ್ಲಾಸ್ಟಿಕ್ ಬಳಕೆ ಇಲ್ಲದೆ ಯಾವ ಕೆಲಸಗಳು ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಪ್ಲಾಸ್ಟಿಕ್ ಅನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಮುಂಜಾನೆಯಿಂದ ರಾತ್ರಿ ಮಲಗುವವರೆಗೂ ಪ್ಲಾಸ್ಟಿಕ್ ಅನ್ನು ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗಿಸುತ್ತಲೇ ಇರ್ತೇವೆ. ಪ್ಲಾಸ್ಟಿಕ್ ಅತ್ಯಂತ ಸುಲಭವಾಗಿ ಮತ್ತು ಕಡಿಮೆ ಬೆಲೆಯಲ್ಲಿ ದೊರೆಯುತ್ತದೆ. ತಿನ್ನುವ ಪದಾರ್ಥಗಳನ್ನು ಆಗ್ಲಿ ಅಥವಾ ಇನ್ಯಾವುದೋ ವಸ್ತುಗಳನ್ನ ಆಗ್ಲಿ ಮುಚ್ಚಲು ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಲು ಪ್ಲಾಸ್ಟಿಕ್ ಬಹಳ ಉಪಕಾರಿಯಾಗಿರುತ್ತದೆ. ಟಿವಿಗಳಲ್ಲಿ, ರೇಡಿಯೋಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಎಲ್ಲಾ ಕಡೆಯಲ್ಲೂ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡಬಾರದು ಎಂದು ಹೇಳುತ್ತಾರೆ. ಆದ್ರೂ ನಾವು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಲೇ ಇರ್ತೇವೆ. ಪ್ಲಾಸ್ಟಿಕ್ ಬಳಕೆಯ ನಮಗೆ ಎಷ್ಟು ಉಪಕಾರಿ, ಅದಕ್ಕಿಂತ ಹೆಚ್ಚು ಅದು ಅಪಾಯಕಾರಿ. ಪ್ಲಾಸ್ಟಿಕ್ ಅನ್ನು 20% ಮಾತ್ರ ಮರುಬಳಕೆ ಮಾಡಬಹುದು. ಇನ್ನುಳಿದ ಪ್ಲಾಸ್ಟಿಕ್ ಅನ್ನು ಸುಡಬೇಕಾಗುತ್ತದೆ. ಇದು ನಮ್ಮ ಪರಿಸರವನ್ನು ಬಹಳ ಹಾನಿ ಉಂಟು ಮಾಡುತ್ತೆ. ಹೌದು, ಪ್ಲಾಸ್ಟಿಕ್ ಲೋಟಗಳು, ಕುಡಿಯುವ ನೀರಿನ ಬಾಟಲಿಗಳು, ಪ್ಲಾಸ್ಟಿಕ್ ಕವರ್, ಈ ರೀತಿ ಪ್ಲಾಸ್ಟಿಕ್ಗಳನ್ನು ಮರುಬಳಕೆ ಮಾಡೋದು ಅಸಾಧ್ಯ. ಇಂತಹ ಪ್ಲಾಸ್ಟಿಕ್ಗಳನ್ನು ಜನರು ಎಲ್ಲಂದರಲ್ಲಿ ಬಿಸಾಡ್ತಾರೆ. ಈ ಪ್ಲಾಸ್ಟಿಕ್ಗಳನ್ನು ಪ್ರಾಣಿಗಳು ತಿನ್ನೋದ್ರಿಂದ ಅವುಗಳು ಸಾಯುತ್ತವೆ. ಪ್ಲಾಸ್ಟಿಕ್ಗಳನ್ನು ನದಿಗಳಲ್ಲಿ, ಸಮುದ್ರಗಳಲ್ಲಿ ಬಿಸಾಡೋದ್ರಿಂದ ಅದನ್ನು ಜಲಚರ ಪ್ರಾಣಿಗಳು ಸೇವಿಸುತ್ತವೆ. ಆನಂತರ ದಿನಗಳಲ್ಲಿ ಅದು ಮನುಷ್ಯರ ದೇಹವನ್ನು ಸೇರುತ್ತದೆ. ಇದರಿಂದ ನಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ. ಪ್ಲಾಸ್ಟಿಕ್ ಅನ್ನು ಸುಡೋದ್ರಿಂದ ಅದರಲ್ಲಿ ಬರುವ ಹೊಗೆಯಿಂದ ವಾಯು ಮಾಲಿನ್ಯ ಉಂಟಾಗುತ್ತೆ. ಈ ಗಾಳಿಯನ್ನು ನಾವು ಸೇವಿಸೋದ್ರಿಂದ ನಮಗೆ ಅನೇಕ ರೋಗಗಳು ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮಿನರಲ್ ವಾಟರ್ ಬಾಟಲ್ಗಳಲ್ಲಿ ಇರುವ ನೀರನ್ನು ಹೆಚ್ಚಾಗಿ ಕುಡಿತಾರೆ. ಸಂಶೋಧನೆಗಳ ಪ್ರಕಾರ ಇಂಥ ಬಾಟಲ್ಗಳಲ್ಲಿರುವ ನೀರಲ್ಲಿ ಕನಿಷ್ಠ ಪಕ್ಷ 50ಕ್ಕಿಂತ ಹೆಚ್ಚು ಮೇಲ್ಪಟ್ಟು ಪ್ಲಾಸ್ಟಿಕ್ ಫೈಬರ್ ಇರುತ್ತದೆ ಎಂದು ವರದಿ ಮಾಡಿದೆ. ಮತ್ತು ಸಮುದ್ರ ನೀರಿನಿಂದ ತಯಾರಿಸುವ ಉಪ್ಪಿನಲ್ಲಿ 30-50ರಷ್ಟು ಮೈಕ್ರೋ ಪ್ಲಾಸ್ಟಿಕ್ ಇರುತ್ತೆ. ಇದರ ಮೂಲಕ ಕೂಡ ಪ್ಲಾಸ್ಟಿಕ್ ನಮ್ಮ ದೇಹವನ್ನು ಸೇರುತ್ತೆ. ಇದರಿಂದ ನಮಗೆ ಕ್ಯಾನ್ಸರ್, ಅಸ್ತಮಾ, ಥೈರಾಯ್ಡ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತೆ. ಇದರಿಂದ ಲೈಂಗಿಕ ದೌರ್ಬಲ್ಯ ಮತ್ತು ಕೂದಲು ಉದುರುವುದು ಸಮಸ್ಯೆಗಳು ಉಂಟಾಗುತ್ತೆ. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಇಡೀ ಪ್ರಪಂಚದಲ್ಲಿ 15 ಲಕ್ಷ ಕೋಟಿ ಟನ್ಗಳಷ್ಟು ಪ್ಲಾಸ್ಟಿಕ್ ಅನ್ನು ಉಪಯೋಗಿಸುತ್ತಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಆದ್ರಿಂದ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ತಡೆಯಲು ಆಗದಿದ್ರೂ ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಉಪಯೋಗಿಸುವುದು ಒಳ್ಳೆಯದು. ಇದರಿಂದ ಕಾಲಕ್ರಮೇಣ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬಹುದು. ನಮ್ಮ ಪರಿಸರವನ್ನು ಹೀಗೆ ಕಾಪಾಡಿಕೊಳ್ಬಹುದು. ನೀವು ಇದಕ್ಕೆ ಕೈ ಜೋಡಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.